ಲೈಕ್ ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅದಕ್ಕೆ ಎಷ್ಟು ಕಾಣ್ತದೆ ಅಂತ ನೋಡಿ. ಸೊ ಇವಾಗೆಲ್ಲ ಫೋಲ್ಡ್ ಮಾಡಿ. ನನಗೇನೋ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಓಕೆ. ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಗೆಟಿಂಗ್. ಬಟ್ ಗೈಸ್ ಫೈನಲಿ ಇದಿಷ್ಟು ಜೋಡಿಸಾಯ್ತು. ಸ್ವಲ್ಪ ಡೀಪ್ ಕ್ಲೀನಿಂಗ್ ಆ್ಯಂಡ್ ಒಂದಷ್ಟು ಐಟಮ್ಸ್ ಎಲ್ಲ ಅಲ್ಲಿ ಇಲ್ಲಿ ಹಾಕಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ಲೈಕ್ ಇದೆ ಅನ್ಸುತ್ತೆ ನನ್ನ ಲಾಸ್ಟ್ ಆರ್ಗನೈಸಿಂಗ್ ವಿಡಿಯೋ. ಸೊ ನೀವು ನೋಡಿ ಇಲ್ಲಿ ಎಷ್ಟು ಎಲ್ಲ ಮುದ್ರು ಮಾಡಾಕಿದ್ದೀನಿ ಆಯ್ತಾ, ನೋಡ್ಬೋದು. ತುಂಬ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದಾರೆ ಅವರು, ತುಂಬ ವ್ಯೂಸ್ ಬರ್ತಾ ಇದೆ, ನಂಗೆ ಮಾತ್ರ ಬರ್ತಾ ಇಲ್ಲ. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ನೋಡಿ ಇಷ್ಟು ಎಲ್ಲ ಹಂಗೆ ತುಂಬಿಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಎಲ್ಲ ಮೆಸ್ ಆಗೋಗಿದೆ. ಇದನ್ನು ಎಲ್ಲ ಕೊಡ್ತಾ ಹೋಗ್ತೀನಿ. ಅಷ್ಟೊಂದೇನೆ ಎಸ್ಥೆಟಿಕ್ ಆಗಿ ಎಲ್ಲ ಫುಲ್ ಆರ್ಗನೈಸ್ಡ್ ಆಗಿ ತುಂಬಾ ಚೆನ್ನಾಗಿ ಲೈಕ್. ಸೊ ಇಲ್ಲೆಲ್ಲ ನನ್ನ ವಾಟರ್ ಬಾಟಲ್ಸ್ ಅದು ಇದು ಏನೇನೋ ಇದೆ. ಸೊ ಯಾ ಆಲ್ಮೋಸ್ಟ್. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಏನಂತ ಗೊತ್ತಾಗಿದೆ. ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಆ್ಯಂಡ್ ಒಂದಷ್ಟು ಐಟಮ್ಸ್ ಎಲ್ಲ ಅಲ್ಲಿ ಇಲ್ಲಿ ಹಾಕಿದ್ದೀನಿ ಅಂತ. ಒಂದು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡಿ ಇಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಲೈಕ್ ಇದೇ ಅನಿಸುತ್ತೆ ನನ್ನ ಲಾಸ್ಟ್ ಆರ್ಗನೈಸಿಂಗ್ ವಿಡಿಯೋ ಇಲ್ಲಿಂದ ಬರೋದು. ಆ್ಯಂಡ್ ಫಸ್ಟ್ ನಾನು ಬಂದಾಗ ಮಾಡಿದ್ದು, ಅದಾದಮೇಲೆ ಇವಾಗ ಎಷ್ಟೊಂದು ಮೆಸ್ ಆಗಿದ್ರು ಮಧ್ಯ ಒಂದು ಸ್ವಲ್ಪ ಅವಾಗಿವಾಗೆಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ವಿಡಿಯೋದಲ್ಲಿ ಏನು ತೋರಿಸಿಲ್ಲ ಅಂತ ಅನ್ಕೊಳ್ತೀನಿ, ಬಿಕಾಸ್ ನಾನು ವರ್ಕಿಂಗ್ ಡೇಸಲ್ಲಿ ನಾನು ಬ್ಯುಸಿನೇ ಇರ್ತೀನಿ ಆಯಿತಾ. ಆಫೀಸ್ ವರ್ಕು ಅದು ಇದು ಎಲ್ಲ ಸೇರಿ ಕಷ್ಟ ಆಗುತ್ತೆ. ಸೊ ನಾನು ನೈಟ್ ಯಾವಾಗೋ ಒಂದು 11 ಗಂಟೆ 12 ಗಂಟೆಗೆ ಮಲ್ಗೋಕೆ ಮುಂಚೆ ಆ ಥರ ಎಲ್ಲ ಆರ್ಗನೈಸ್ ಮಾಡಿ ಹಂಗೆ ಇಟ್ಟಿರೋದು. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಮೆಸ್ ಆಗಿದೆ, ಏನೇನಾಗಿದೆ, ಎಷ್ಟು ಕ್ಲೀನ್ ಮಾಡಬೇಕು ಅಂತ. ಸೊ ಪ್ರತಿಯೊಂದನ್ನು ನಾನು ಇವಾಗ ಆರ್ಗನೈಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಒಂದಷ್ಟು ಐಟಮ್ಸ್ ಎಲ್ಲ ಲೈಕ್ ಕಾಟನ್ ಬಾಕ್ಸ್ ಈ ಥರ ಎಲ್ಲ ಹಾಕಿಟ್ಟಿದ್ದೀನಿ. ಒಂದೇ ವಾರ್ಡ್ರೋಬ್ ಇರೋದ್ರಿಂದ ನನಗೆ ಎಲ್ಲದನ್ನು ಇಡಕ್ಕೆ ಜಾಗ ಸಾಕಾಗಲ್ಲ. ಆ್ಯಂಡ್ ಟ್ರಾಲೀಸಲ್ಲೂ ಎಲ್ಲ ತುಂಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ದೊಡ್ಡ ಕಾಟನ್ ಬಾಕ್ಸಲ್ಲೆಲ್ಲ ಅದು ಇದು ಎಲ್ಲ ಇಟ್ಟಿದ್ದೀನಿ. ಸೊ ಅದೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಡಸ್ಟ್ ಕೂಡ ಇದೆ, ಅದೆಲ್ಲದನ್ನು ಕ್ಲೀನ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ, ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅಂತ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಷ್ಟೊಂದೇನೆ ಎಸ್ಥೆಟಿಕ್ ಆಗಿ ಎಲ್ಲ ಫುಲ್ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಲೈಕ್ ಆರ್ಗನೈಸ್ ಮಾಡೋಕ್ಕೆ ಬಾಕ್ಸಸ್ ಎಲ್ಲ ಬರ್ತಲ್ಲ ಅದೆಲ್ಲ ಯೂಸ್ ಮಾಡಿ ಅಷ್ಟೊಂದೆಲ್ಲ ಆರ್ಗನೈಸ್ ಮಾಡ್ತಾ ಇಲ್ಲ. ಬಿಕಾಸ್ ನನ್ನ ಹತ್ರ ಇರೋದೇ ಸ್ಮಾಲ್ ಸ್ಪೇಸು, ಅದ್ರಲ್ಲಿ ನಾನು ಅದೆಲ್ಲ ಮಾಡೋಕೆ ಹೋಗ್ತೀನಿ ಅಂದರೆ ಆಬ್ವಿಯಸ್ಲಿ ಜಾಗನೂ ಸಾಕಾಗಲ್ಲ ಆ್ಯಂಡ್ ಅದು ಸಾಧ್ಯನೂ ಆಗಲ್ಲ. ಹಾಗಾಗಿ ಸಿಂಪಲ್ ಆಗಿ ಹೇಗೆ ಬೇಕು ನನಗೆ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಏನಂತಂದರೆ ಶಕೆ ಆಗಬಾರ್ದು ಆಯಿತಾ. ಇದೆಲ್ಲ ಕೆಲಸ ಆಚೆ ಈಚೆ ಮಾಡುವಾಗ ಸ್ವಲ್ಪ ಲೈಕ್ ಹಿಂಸೆ ಆಗುತ್ತೆ. ಹಾಗಾಗಿ ಫುಲ್ ಹೇರ್ನ ಟೈ ಮಾಡಿಬಿಟ್ಟಿದ್ದೀನಿ, ಮೇಲ್ಗಡೆ ಒಂದು ದೊಡ್ಡ ಬಣ್ಣ ಹಾಕಿದ್ದೀನಿ. ಸೊ ಇವಾಗ ಒಂದ್ಸಲ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು, ಆಮೇಲೆ ಎಲ್ಲದನ್ನು ಫಟಾಫಟ್ ಅಂತ ಆರ್ಗನೈಸ್ ಮಾಡೋಣ ಬನ್ನಿ. ಸೊ ನೆಕ್ಸ್ಟ್ ಬಂದು ಇದೆಲ್ಲ ಬಟ್ಟೆ ವಾಶ್ ಮಾಡಿರೋದು. ಸೊ ಇವಾಗ ಫೋಲ್ಡ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಬೇಕು. ಮೇಲಿಂದ ಎತ್ಕೊಂಡು ಬಂದು ಇಲ್ಲಿ ಹಾಕಿದ್ದೀನಿ ಇವಾಗ. ಸೊ ಹೆಂಗೂ ಎಲ್ಲ ಆರ್ಗನೈಸ್ ಮಾಡ್ತಿದ್ದೀನಲ್ಲ ಅಂತೇಳಿ ಇದನ್ನು ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನೀವು ಇಲ್ಲಿ ಸೊ ಈ ಟಿ ವಿ ಕ್ಯಾಬಿನೆಟಲ್ಲಿ ನೋಡಿ ಇಷ್ಟು ಎಲ್ಲ ಹಂಗೆ ತುಂಬಿಟ್ಟಿದ್ದೀನಿ ಆಯಿತಾ. ಸೊ ಇನ್ನಿಲ್ಲೂ ಅದು ಇದು ಐಟಮ್ಸ್ ಎಲ್ಲ ಇದೆ. ನನ್ನ ಶೂಸ್ ಅದು ಇದು ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿದೆ. ಸೊ ಇದೆಲ್ಲ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ದ ಮೇನ್ ಪಾರ್ಟ್ ವಿಚ್ ಐ ಹ್ಯಾವ್ ಟು ಆರ್ಗನೈಸ್ ಈಸ್ ದಿಸ್. ಸೊ ನೀವು ನೋಡಿ ಇಲ್ಲಿ ಎಷ್ಟು ಎಲ್ಲ ಮುದ್ರು ಮಾಡಾಕಿದ್ದೀನಿ ಆಯಿತಾ, ನೋಡ್ಬೋದು. ಸೊ ಈ ಥರ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ಆಯಿತಾ. ಸೊ ಎಲ್ಲ ಅಲ್ಲೆಲ್ಲ ಬಿಸಾಕಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಎಲ್ಲ ಮೆಸ್ಸಾಗೋಗಿದೆ. ಇದನ್ನು ಎಲ್ಲ ನೀಟಾಗಿ ಒಂದಷ್ಟು ಬಾಕ್ಸಸ್ಸಲ್ಲೆಲ್ಲ ಹಾಕಿ ಎಲ್ಲ ನೀಟಾಗಿ ಮಡಚಿ ಮತ್ತು ಇನ್ನೆಲ್ಲ ಆರ್ಗನೈಸ್ ಮಾಡಿ ಇಡಬೇಕು. ಆ್ಯಂಡ್ ಕಿಚನ್ ಬಂದರೆ ಇಲ್ಲಿದು ಒಂದು 2 ಪಾತ್ರೆ ಇತ್ತು ಇವಾಗ, ಅದನ್ನು ತೊಳೆದು ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡ್ಕೊಂಡಿದ್ದೆ, ಅದು ಇನ್ನೊಂದು ಸ್ವಲ್ಪ ಇದೆ. ಆ್ಯಂಡ್ ಇದು ನಾನು ನಿನ್ನೆ ನೈಟು ಕೋಲ್ಡ್ ಕಾಫಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದ್ರದ್ದು ಅದು ಸಿಗಬೇಕು. ಅದ್ರ ಜೊತೆಗೆ ಇನ್ನೊಂದಷ್ಟು ಪಾತ್ರೆಗಳನ್ನ ತೊಳೆದು ಎಲ್ಲ ಇಟ್ಟಿದ್ದೀನಿ. ಇದೆಲ್ಲ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ನೀವು ಡಸ್ಟೆಲ್ಲ ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ. ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ನಾನು ಇವಾಗ ಇಂಡಕ್ಷನ್ ಯೂಸ್ ಮಾಡ್ತಿರೋದ್ರಿಂದ ಗ್ಯಾಸ್ದ ಅವಶ್ಯಕತೆ ಇಲ್ಲ ಆಯಿತಾ. ಹಾಗಾಗಿ ಸಿಲಿಂಡರ್ನ ಬಂದು ತೊಗೊಂಡೋಗಿ ಅಂತ ಹೇಳಿದ್ದೀನಿ. ಅವ್ರು ಬಂದಿಲ್ಲ. ಅವ್ರಿಗೆ ಇವತ್ತೊಂದು ಸಲ ನಾನು ಕಾಲ್ ಮಾಡಬೇಕು. ಸಿ ಹಿಯರ್ ಡಸ್ಟ್ ನೋಡಿ. ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿದೆ. ಆ್ಯಂಡ್ ಇದು ನಾನು ಆರ್ಗನೈಸರ್ಸ್ ತರಿಸ್ಕೊಂಡೆ ಆಯಿತಾ. ಬಟ್ ನನಗೆ ಟೈಮೇ ಸಾಕಾಗಿಲ್ಲ ಗೈಸ್ ಇದನ್ನು ಒಂದು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡಿ ಇಡೋಕ್ಕೆ. ಸೊ ಇಲ್ಲೆಲ್ಲ ನನ್ನ ವಾಟರ್ ಬಾಟಲ್ಸ್ ಅದು ಇದು ಏನೇನೋ ಇದೆ.
ಸೊ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಇದೆಲ್ಲ ಕಿಚನ್ದೆಲ್ಲ ಏನೋ ಆರ್ಗನೈಸ್ ಮಾಡೋಕ್ಕೆ ಹೋಗಲ್ಲ ನಾನು ಜಾಸ್ತಿ. ಇಲ್ಲಿ ಮಾತ್ರ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ನೀಟಾಗಿ ಮಾಡಿರ್ತೀನಿ. ನೋಡಬಹುದು, ಇದ್ರ ಮೇಲೇನು ನೀವು ನೋಡಬಹುದು, ಇದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಿದೆ. ಇಲ್ಲೆಲ್ಲ ಡಸ್ಟ್ ಇದೆ, ಅದನ್ನು ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಈ ಥರ ಬಾಟಲ್ಸ್ ಅಂತೂ ಒಂದಷ್ಟಿದೆ, ಅದೆಲ್ಲದನ್ನು ತೆಗೆದು ಎಸಿಬೇಕು. ನಾನು ಇವಾಗ ಫಸ್ಟು ಇಲ್ಲಿ ಮೇಲ್ಗಡೆಯಿಂದ ಬಟ್ಟೆ ಎಲ್ಲ ಎತ್ಕೊಬಂದಿದ್ದೀನಲ್ಲ, ಅದನ್ನೆಲ್ಲದನ್ನು ಮಡಚಿ ಅದನ್ನು ಸ್ವಲ್ಪ ಎತ್ತಿಡ್ತೀನಿ. ಅದಾದಮೇಲೆ ವಾರ್ಡ್ರೋಬ್ ಕಡೆಗೆ ಬರ್ತೀನಿ. ಸೊ ವಾರ್ಡ್ರೋಬ್ ಒಂದು ಸಾರ್ಟ್ ಆಯಿತು ಅಂತಂದರೆ ಇಲ್ಲೆಲ್ಲ ಡಸ್ಟನ್ನೆಲ್ಲ ರಿಮೂವ್ ಮಾಡಿ ಇನ್ನು ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗೋಗುತ್ತೆ. ಸೊ ಇವಾಗ ಫಸ್ಟು ಆ ಕೆಲಸ ಮುಗಿಸ್ತೀನಿ. ಆ್ಯಂಡ್ ಇವಾಗ ಒಂದು ವಿಡಿಯೋ ಕೂಡ ಎಕ್ಸ್ಪೋರ್ಟ್ಗೆ ಹಾಕಬೇಕು, ಎಡಿಟ್ ಮಾಡಿ ಮುಗಿಸಿದ್ದೀನಿ. ಸೊ ಅದೆಲ್ಲ ಫೋಲ್ಡ್ ಮಾಡಿ ಆಗೋ ಅಷ್ಟರಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ. ಸೊ ಕ್ವಿಕ್ಕಾಗಿ ಎಲ್ಲ ಕೆಲಸಗಳ ಜೊತೆಗೆ ನಾನು ಇದನ್ನು ಮಾಡ್ಕೋಬೇಕಾಗಿದೆ, ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇದೆ ನನಗೆ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಏನು ಕೆಲಸಗಳಿಲ್ಲ, ನಾನೆಲ್ಲೂ ಆಚೆನೂ ಹೋಗ್ತಿಲ್ಲ. ಆ್ಯಂಡ್ ಟೈಮ್ ಕೂಡ ಇದೆ, ಹಾಗೇನೆ ಬ್ರೇಕ್ಫಾಸ್ಟ್ ಎಲ್ಲ ಬೇಗನೆ ಮಾಡ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಆದಷ್ಟು ಕೆಲಸಗಳನ್ನ ನಾನು ವೀಕೆಂಡ್ ಮಾಡಿಕೊಂಡ್ರೆ ನನಗೂ ಆರಾಮಾಗುತ್ತೆ. ಆ್ಯಂಡ್ ಎಡಿಟಿಂಗಿಗೆಲ್ಲ ಟೈಮ್ ಸಿಗುತ್ತೆ ಅದರಿಂದಾಗಿ. ಆ್ಯಂಡ್ ನನಗೇನೋ ತುಂಬ ಜನ ಸಬ್ಸ್ಕ್ರೈಬರ್ಸು ಕೂಡ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಓಕೆ. ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಗೆಟ್ಟಿಂಗ್. ಬಟ್ ಸ್ಟಿಲ್ ನಾನು ನನ್ನ ಎಫರ್ಟ್ಸ್ನ ಹಾಕಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಐ ನೋ ಒನ್ ಫೈನ್ ಡೇ ಏನೋ ಒಂದು ಒಳ್ಳೆಯದಾಗೇ ಆಗತ್ತೆ. ಸೊ ಏನೋ ಥಾಟ್ಸ್ ಇಲ್ದಲೇ ಒಂದು ಕೆಲಸದ ಮೇಲೆ ಯಾರೂ ಕೈ ಹಾಕಲ್ಲ, ಆಯಿತಾ. ಸೊ ಅದರಲ್ಲಿ ಏನೋ ಒಂದು ಆಗತ್ತೆ ಅಂತ ಅಂದರೆ ಮಾತ್ರ ಆ ಇಂಟ್ರೆಸ್ಟ್ ಬರುತ್ತೆ, ಆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಅಂತ ನಾನು ಯಾವಾಗಲೂ ನಂಬಿರ್ತೀನಿ. ಆ್ಯಂಡ್ ಯಾವಾಗಲೂ ಅದನ್ನು ನಾನು ಪಾಸಿಟಿವ್ ಆಗಿ ಯೋಚನೆ ಕೂಡ ಮಾಡ್ತೀನಿ. ಸೊ ಹಾಗಾಗಿ ಯಾವತ್ತೋ ಒಂದು ದಿವಸ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ಬೋದು, ಜಾಸ್ತಿ ವ್ಯೂಸ್ ಹೋಗ್ಬೋದು ವೀಡಿಯೋಸು. ಬಟ್ ಅಲ್ಲಿ ತನಕ ನನಗೆ ಪೇಷನ್ಸ್ ಬೇಕು ಅಷ್ಟೇ. ಯಾರಿಗೋ ಒಬ್ಬರಿಗೆ ತುಂಬ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದಾರೆ, ಅವರು ತುಂಬ ವ್ಯೂಸ್ ಬರ್ತಾ ಇದೆ, ನಂಗೆ ಮಾತ್ರ ಬರ್ತಾ ಇಲ್ಲ. ಈಗ ಟಾಪ್ ಇನ್ಫ್ಲೂಯೆನ್ಸರ್ಸ್ ಜೊತೆಗೆ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ ಇರುತ್ತೆ. ಅದರಿಂದಾಗಿ ತುಂಬ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ್ಯಂಡ್ ಒಳ್ಳೆ ವ್ಯೂಸ್ ಕೂಡ ಬರ್ತಿರುತ್ತೆ ಆ ಥರ. ಸೊ ಸ್ಕ್ರ್ಯಾಚಿಂದ ಎಲ್ಲದನ್ನು ಮಾಡುವಾಗ ಏನೂ ಈಸಿಯಾಗಿ ಸಿಕ್ಕಿಲ್ಲ ಅಂತಂದರೆ ಎಲ್ಲದನ್ನು ತುಂಬ ಕಷ್ಟಪಟ್ಟು ಸಿಕ್ತಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಕಷ್ಟಪಟ್ಟಿರೋದು ನಮಗೇನೆ ಗೊತ್ತಿರುತ್ತೆ. ಆ್ಯಂಡ್ ಅದೊಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲ ಈಸಿಯಾಗಿ ಸಿಗೋದಕ್ಕಿಂತ ಸ್ವಲ್ಪ ಕಷ್ಟದಿಂದ ಸಿಗ್ತಾ ಇದೆ ಅಂತಂದರೆ ಇಟ್ ಇಸ್ ಸಮಥಿಂಗ್ ವಿಚ್ I should be proud of. ಸೊ ಹಾಗಾಗಿ ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅದರಿಂದಾಗಿ ಸೊ ಆದಷ್ಟು ಎಫರ್ಟ್ಸ್ನ ನಾನು ಹಾಕ್ತಾ ಇರ್ತೀನಿ. ಯಾವತ್ತೋ ಒಂದು ದಿವಸ ಒಳ್ಳೇದಾಗತ್ತೆ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ಸೊ ಅದೇ ಆಗುತ್ತೆ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ. ನಾನು ಕಾರ್ಪೊರೇಟ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಇಂಡಿಪೆಂಡೆಂಟಾಗಿ ಒಬ್ಬಳೇ ಇರೋದು. ಸೊ ಅದು ಕೂಡ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ ನನ್ನ ಡೈಲಿ ಲೈಫ್ ಬಗ್ಗೆ. ಹಾಗೆಯೇ ಹಾಲ್ ವೀಡಿಯೋಸ್ ಎಲ್ಲ, ಫ್ಯಾಷನ್ ಹಾಲ್ ವೀಡಿಯೋಸ್ ಕೂಡ ನಾನು ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಅದು ಇದು ಚಾಲೆಂಜ್ ವಿಡಿಯೋಸ್ ಅದು ಇದು ಅಂತ ಮಾಡ್ತಿರ್ತೀನಿ ಅಷ್ಟೇ. ಸೊ ಈ ಎಲ್ಲದ್ರ ಮೇಲೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವಾಗ ಇದಿಷ್ಟು ತೆಗೆದೆ, ಇದನ್ನು ಸಹ ಇವಾಗ ತೆಗಿತೀನಿ. ಇಲ್ಲೆಲ್ಲದನ್ನು ಒಂದಷ್ಟು ಮಡಚಿ ಎತ್ತಿಟ್ಟಿದ್ದೀನಿ. ಇನ್ನು ಅದನ್ನೆಲ್ಲ ಹಾಕಿದ್ದೀನಿ, ಇವಾಗ ಅದನ್ನು ಮಡಚಿಡಬೇಕು. ಆ್ಯಂಡ್ ಇಲ್ಲಿ ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಅಲ್ಲಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಫುಲ್ ಕ್ಲೀನ್ ಆಗೋ ತನಕ. ಸೊ ಅಷ್ಟರಲ್ಲಿ ಇದೆಲ್ಲದನ್ನು ಸ್ವಲ್ಪ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ಇವಾಗ ಇದನ್ನು ತೆಗಿತೀನಿ. ಕ್ರೇಜಿ. ಯು ಗೈಸ್ ಕ್ಯಾನ್ ಸಿ ಎಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ಎಷ್ಟು ಕಾಣ್ತಾ ಇದೆ ಅಂತ ನೋಡಿ. ಸೊ ಇವಾಗ ಅದೆಲ್ಲ ಫೋಲ್ಡ್ ಮಾಡಿ ಒಂದಷ್ಟರಲ್ಲಿ ಇಡ್ತೀನಿ. ಇನ್ನೊಂದು ಈ ಟ್ರಾಲಿಯಲ್ಲಿ ಹಾಕ್ತೀನಿ. ಇನ್ನೊಂದು ಟ್ರಾಲಿಯಲ್ಲಿಂದ ತೆಗೆದು ಅದರಲ್ಲೂ ಬಟ್ಟೆ ಇದೆ, ಅದನ್ನು ತೆಗಿಬೇಕು ಇವಾಗ. ಇದರಲ್ಲೆಲ್ಲ ಫುಲ್ ಸ್ಲೀವ್ಸ್ ಇರೋದು ಇಟ್ಟಿದ್ದೀನಿ ಆಯಿತಾ ಈ ಕಡೆ, ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಅದನ್ನು ಯೂಸೇ ಮಾಡಲ್ಲ. ಆ್ಯಂಡ್ ಕುರ್ತೀಸೂ ಈ ನಡುವೆ ನಾನು ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಎಲ್ಲ ಕುರ್ತೀಸ್ನ ಈ ಕಡೆ ಇಟ್ಟಿದ್ದೀನಿ. ಆ್ಯಂಡ್ 1-2-3 ಲೆಗ್ಗಿನ್ಸ್ ಯಾವ್ದು ಯೂಸ್ ಮಾಡಲ್ಲ ಅಲ್ಲ, ಅದನ್ನು ಇಟ್ಟಿದ್ದೀನಿ. ಕುರ್ತೀಸ್ನ ಇವಾಗ ಈ ನಡುವೆ ನಾನು ಹೇಳ್ದಂಗೆ ಹಾಕ್ಕೊಳ್ತಾನೆ ಇಲ್ಲ, ಹಂಗಾಗಿ ಯಾವತ್ತಾದರೂ ಬೇಕು ಅಂತ ಅನಿಸಿದಾಗ ತೆಕ್ಕೊಂಡ್ರೆ ಆಗುತ್ತೆ ಅಂತ ಇವಾಗ ಇದ್ರೊಳಗೆ ಇಟ್ಟಿದ್ದೀನಿ.
ಗೈಸ್ ಫೈನಲಿ ಇದಿಷ್ಟು ಜೋಡಿಸಾಯಿತು. ಇನ್ನು ಅರ್ಧ ಬಟ್ಟೆ ಟ್ರಾಲಿಯಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಇದೆಲ್ಲ ಜೀನ್ಸು, ಇದೆಲ್ಲ 1 ಪೀಸ್ ಡ್ರೆಸ್ಸು ಮತ್ತು ಎರಡು ಕುರ್ತಾ ಇಟ್ಟಿದ್ದೀನಿ ಇಲ್ಲಿ. ಅದಕ್ಕೆ ಜಾಗ ಸಾಕಾಗಲಿಲ್ಲ ಕುರ್ತೀಸ್ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಟಾಪ್ಸು ಮತ್ತು ಇದು ಎಲ್ಲ ಸ್ವೆಟ್ ಶರ್ಟ್ಸು ಮತ್ತು ಟಾಪ್ಸು ಆ ಥರದ್ದು. ಸೊ ಇನ್ನು ಇದೊಂದು ಬಾಕ್ಸಲ್ಲಿಟ್ಟೆ, ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಒಂದಷ್ಟು ಐಟಮ್ಸ್ ಏನೇನೋ ಇದೆ ಅದರಲ್ಲಿ, ಅದೆಲ್ಲ ಸೇರಿ ಅಲ್ಲಿ ಇಟ್ಟಿದ್ದೀನಿ. ಓಕೆ, ಕೆಳಗಡೆ ಇಲ್ಲಿ ಬಂದರೆ ಇಲ್ಲೆಲ್ಲ ಸ್ಪೆಗೆಟಿ ಅದು ಇದು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಇದೆಲ್ಲ ಶಾರ್ಟ್ಸು ಮತ್ತು ಪ್ಯಾಂಟ್ಸು, ಇದು ಶಾರ್ಟ್ಸು ಮತ್ತು ಡ್ರೆಸ್ಸು ಸ್ಕರ್ಟ್ ಎಲ್ಲ ಇದೆ ಇದರಲ್ಲಿ, ಎಲ್ಲ ಮಿಕ್ಸಪ್ ಇದು. ಇದು ಸಹ ಪ್ಯಾಂಟ್ಸ್ ಇದೆ, ಸ್ಕರ್ಟ್ ಇದೆ, ಮಿಡ್ಡಿ, ಸೊ ಆ ಥರದ್ದು. ಆ್ಯಂಡ್ ಇದೆಲ್ಲ ಟೀ ಶರ್ಟ್ಸ್ ಮತ್ತು ಒಂದು ಎರಡೇನೋ ಟಾಪ್ಸ್ ಅದು ಇದು ಇದೆ. ಸೊ ಈ ಕೊನೆಯದು ಇನ್ನು ಇವಾಗ ತೆಗೆದು ಇಲ್ಲಿ 2 ಬ್ಯಾಗ್ ಎಲ್ಲ ಇದೆ, ಇದೆಲ್ಲ ತೆಗೆದಿಟ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಡಬೇಕು. ಆ್ಯಂಡ್ ಇದರೊಳಗೆ ಆ್ಯಕ್ಚುಲಿ ಸ್ಕ್ರಂಚೀಸ್ನ ಇಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಇವಾಗ ಫುಲ್ ಖಾಲಿ ಇದೆ, ಒಂದಷ್ಟೆಲ್ಲ ಕ್ಲೀನ್ ಆಯಿತು. ಸೊ ಇವಾಗ ಇದು ಎಲ್ಲ ಕ್ಲೀನ್ ಆಯಿತು. ಇನ್ನು ಇದೊಂದು ಮಾಡಿದ್ರೆ ಮುಗೀತು. ಒಂದು 50% ಅಷ್ಟು ಆಗಿದೆ. ಇನ್ನು ನೀಟಾಗೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಬೇಕು. ಇದಿಷ್ಟು ಫುಲ್ ಕಸ ಇದು ಫುಲ್ಲು ತುಂಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾನು ಒಂದು ಮಾವಿನ ಹಣ್ಣು ಇತ್ತು, ಸೊ ಅದನ್ನು ಕಟ್ ಮಾಡಿದ್ದೀನಿ. ಸ್ವಲ್ಪ ತಿಂದುಬಿಟ್ಟು ಊಟ ಎಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಇವಾಗ ಅದಕ್ಕೆ ಇದಿತ್ತಲ್ಲ ಅಂತೇಳಿ ಸ್ವಲ್ಪ ಹೊಟ್ಟೆ ಹಸಿವು ಕೂಡ ಆಗ್ತಿತ್ತು, ಹಾಗಾಗಿ ತಿಂತಾಯಿದ್ದೀನಿ. ಸೊ ಗೈಸ್ ಇವಾಗ ನೀವು ನೋಡಬಹುದು ಎಲ್ಲ ಫುಲ್ ಕ್ಲೀನಾಗಿ ಗುಡಿಸಿ ಒರೆಸಿ ಎಲ್ಲ ಆಯಿತು. ಇದು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಬಿಟ್ಟು ಹಿಂಗೇನೆ, ಇನ್ನೆಲ್ಲೂ ಜಾಗ ಸಾಕಾಗಲ್ಲ. ಈ ಸಿಲಿಂಡ್ರು ಅವ್ರು ಬಂದು ತೊಗೊಂಡೋಗಕ್ಕೆ ಹೇಳಿದ್ದೀನಿ, ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಡೋರ್ ಹತ್ರ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತು. ಇನ್ನಿಲ್ಲಿ ಇದೆಲ್ಲ ಹಾಸಿಗೆದೆಲ್ಲ ಇದೆ. ಸೊ ಇಲ್ಲಿ ಒಂದು ಬ್ಯಾಗ್ ಇದೆ, ಇದನ್ನು ಅಷ್ಟೇ ಅಲ್ಲೆಲ್ಲಾದರೂ ಎತ್ತಿಡ್ಬೇಕೀಗ. ಸೊ ಕಿಚನೂ ಅಷ್ಟೇ ಎಲ್ಲ ನೀಟಾಗಿದೆ. ಇದು ತೊಳೆದಿರೋ ಪಾತ್ರೆ. ಆ್ಯಂಡ್ ಇದು ಗ್ಯಾಸ್ದು ಆ ಬರ್ನಲ್ಲೆಲ್ಲ ಇರುತ್ತಲ್ಲ ಅದು ತೆಗೆದಿಟ್ಟಿದ್ದೀನಿ, ಅದನ್ನ ಎತ್ತಿಡಬೇಕು. ಆ್ಯಂಡ್ ಇದು ಸ್ವಲ್ಪ ಕವರ್ ಅದು ಇದು ಏನೇನೋ ಇದೆ, ಅದೆಲ್ಲ ಅಂದರೆ ಲೈಕ್ ಏನಕ್ಕಾದ್ರೂ ನಂಗೆ ಕಸ ಎಸೆಯೋಕ್ಕೆಲ್ಲ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿರೋದು. ಇಲ್ಲೂ ಅಷ್ಟೇ ತುಂಬ ಧೂಳಿತ್ತು ಸಿಲಿಂಡ್ರ್ ಇಟ್ಟಿದ್ದ ಜಾಗದಲ್ಲಿ. ಇವಾಗೆಲ್ಲ ಫುಲ್ ಕ್ಲೀನ್ ಆಯಿತು. ಸೊ ಯಾ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಆ್ಯಂಡ್ ಕಸ ಆಚೆ ಕಡೆ ಇಟ್ಟಿದ್ದೀನಿ, ಎಷ್ಟು ಕಸ ಇದೆ ಅಂತ. ಈ ಬ್ಯಾಗ್ ಫುಲ್ ಕಸ ಇದೆ. ಸೊ ಅದನ್ನು ಕೆಳಗಡೆ ಹೋದಾಗ ಎಸಿತೀನಿ. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಇದೆ, ಇವಾಗಲೇ ಹೋಗಿ ಎಸ್ಬಿಡ್ತೀನಿ. ಸೊ ಕೆಲಸ ಎಲ್ಲ ಮುಗ್ದಂಗೆ ಆಗ್ಬಿಡುತ್ತೆ, ಎಲ್ಲ ಸಾರ್ಟ್ ಆದಂಗೆ ಆಗಿಬಿಡುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಇದೆ, ಇದೆಲ್ಲ ತೊಗೊಂಡೋಗಿ ಎಸ್ದು ಬಂದು ಇವಾಗ ಊಟ ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ನೋಡೋಣ, ಏನಾದರೂ ಮಾಡ್ಕೊಳ್ತೀನಿ. ಸೊ ಗೈಸ್ ನನಗಂತೂ ಫುಲ್ ಸುಸ್ತಾಗೋಯ್ತು, ಅದಕ್ಕೇ ಹೋಗಿ ಇವಾಗ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಚೂರು ಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಶೆಕೆ ಬೇರೆ ತುಂಬ, ಫ್ಯಾನ್ ಆನ್ ಮಾಡಿರಲಿಲ್ಲ, ಕಸ ಗುಡಿಸ್ತಾ ಇದ್ನಲ್ಲ ನೀಟಾಗಿ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲ ಆರ್ಗನೈಸ್ ಆಯಿತು. ವಾರ್ಡ್ರೋಬ್ ಕೂಡ ತೋರಿಸ್ತೀನಿ ನಾನು. ಸೊ ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್. ಸೊ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಆಗಿದೆ. ಸ್ವಲ್ಪ ಡೀಪ್ ಕ್ಲೀನ್ ಕೂಡ ಮಾಡಬೇಕಿತ್ತು, ಎಲ್ಲ ನೀಟಾಗಿ ಒರೆಸಿ ಎಲ್ಲ ಸಂದಿ ಎಲ್ಲ ಇರುತ್ತಲ್ಲ ಎಲ್ಲ ನೀಟಾಗಿ ನೋಡಿ ಮಾಡಿ ಕ್ಲೀನ್ ಮಾಡಿಬಿಡ್ಬೇಕಿತ್ತು. ಸೊ ಫೈನಲಿ ಅದು ಕೂಡ ಆಯಿತು, ಎಲ್ಲ ಕೆಲಸಗಳು ಮುಗೀತು. ಇವಾಗ ಇನ್ನು ನನ್ನ ವೀಡಿಯೋ ಮತ್ತು ಎಡಿಟಿಂಗಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಈಗ ಟೈಮ್ ಆಲ್ಮೋಸ್ಟ್ 3 o'clock ಆಗ್ತಾ ಬಂತು. ಸೊ ಹೀಗಿತ್ತು ಇವತ್ತಿನ ಈ ಡೀಪ್ ಕ್ಲೀನಿಂಗ್ ವಿಡಿಯೋ. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ a responsibility, so be happy, keep watching my channel, keep supporting, meet you up in next video. Until then, take care, bye bye.